ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋಗೆ ಬಂದಿದ್ದೀವಿ ನಮ್ಮ ಚಿತ್ರದುರ್ಗದಲ್ಲಿ. ಏನೇನಿದೆ ಎಲ್ಲ ನೋಡಿಕೊಂಡು ಯಾವುದು ಐಟಮ್ ಇಷ್ಟ ಆಗುತ್ತೆ ಅದೆಲ್ಲ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀವಿ ಒಳಗೆ. ಹಾಗೆಯೇ ಅಲ್ಲೆಲ್ಲನೂ ಸೆರಾಮಿಕ್ ಐಟಮ್ಸ್ಗಳು, ಆಮೇಲೆ ಉಪ್ಪಿನ ಜಾಡಿಗಳು, ನೆಕ್ಸ್ಟು ಏನು ಮಗ್ಸ್ಗಳು, ಪಾಟ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಅವರಿಗೆ ರೆಡಿ ಮಾಡೋದಕ್ಕೆ ಅಲಂಕಾರಿಕ ವಸ್ತುಗಳು, ಅವರಿಗೆ ಕ್ಲಿಪ್ಪು, ಸರಗಳು, ಬ್ರಾಸ್ಲೆಟ್ಸು ತುಂಬ ಚೆನ್ನಾಗಿ ವೆರೈಟಿಯಾಗಿದೆ. ಹಾಗೆ ಕ್ಲಾತ್ಗಳೆಲ್ಲ ಚೆನ್ನಾಗಿದೆ. ರಫ್ಯೂಸ್ಗೆ ಟವಲ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಬೆಡ್ ಸ್ಪ್ರೆಡ್ಗಳೂ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಹುಡುಕೊಂಡು ತೊಗೋಬೇಕು ಕಲರ್ಸ್ಗಳು, ಬಟ್ಟೆಗಳು ಎಲ್ಲ ಕೆಲವೊಂದು ಹತ್ರ ಮಿಕ್ಸ್ ಎಲ್ಲ ಇರ್ತವೆ. ಹಾಗೆಯೇ ನಮಗೆ ಗೊತ್ತಿರೋರು ಎಲ್ಲನ ಜೊತೆಗೆಲ್ಲ ಹೋಗಿದ್ವಿ. ಅವರು ಕೂಡ ಅಲ್ಲಿ ನಮಗೆ ಸಿಕ್ಕರು. ಅವ್ರ ಜೊತೆಗೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ನಾನು ಕಾಟನ್ ಕುರ್ತೀಸ್ಗಳ್ನೆಲ್ಲನ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಶಾಪ್ ಹತ್ರ ಎಲ್ಲ ನೋಡ್ತಾ ಇದ್ದೆ. ನನಗೆ ಕಲೆಕ್ಷನ್ಸು ಯಾವುದ್ರಲ್ಲಿ ಇಷ್ಟ ಆಯಿತು ಅಂತ ಹೇಳಿದರೆ ಕುರ್ತೀಸಲ್ಲಿ, ಏಲೈನ್ ಕಟ್ಟಿಂಗ್ಸಲ್ಲಿ, ಅಂಬ್ರೆಲಾ, ಕಾಟನ್ ಮೆಟೀರಿಯಲ್ಸು, ಇಕ್ಕತ್ತು ಕಾಟನ್ ಥರ, ಆಮೇಲೆ ಕಲಂಕಾರಿ ಕಾಟನ್ ಕ್ಲಾತು ತುಂಬ ಚೆನ್ನಾಗಿ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಇಷ್ಟಪಟ್ಟು ಕೆಲವೊಂದು ಪೀಸಸ್ನ ತಗೊಳ್ತಾ ಇದ್ದೀನಿ. ನಾನು ಏನೇನು ತೊಗೊಂಡೆ ಅಂತೇಳಿ ನಾನು ನೆಕ್ಸ್ಟ್ ಮನೆಗೆ ಬಂದು ನಿಮಗೆಲ್ಲ ರಿವ್ಯೂ ಮಾಡ್ತೀನಿ. ಈ ಅಂಗಡಿಯವ್ರಿಗೆ ನಾವು 2ನೇ ಸರಿ ಹೋಗಿರೋದ್ರಿಂದ ನಮಗೆ ಯಾವ ಥರ ಡ್ರೆಸ್ಗಳು ಇಷ್ಟ ಅಂತೇಳಿ ಗೊತ್ತಾಗಿ ನಮಗೆ ಆ ಕಲೆಕ್ಷನ್ಗಳಲ್ಲಿ ಕಲರ್ಸ್ಗಳೆಲ್ಲ ತೋರಿಸ್ತಾಯಿದ್ರು. ಹಾಗೆಯೇ ನಾವಿಲ್ಲಿ ಚಿಕನ್ ಕರೀಸ್ ಡ್ರೆಸ್ ಸೆಟ್ಟಲ್ಲೂ ಕೂಡ ಅಲ್ಲೂ ನೋಡಿದ್ವಿ. ಅಲ್ಲೂ ಕೆಲವೊಂದು ಐಟಮ್ಗಳನ್ನು ನಾವು ತೊಗೊಂಡ್ವಿ. ಇನ್ನಿದ್ದ ಶಾಪ್ಗಳನ್ನೆಲ್ಲ ಹಾಗೆ ಒಂದು ಸರಿ ವಿಸಿಟ್ ಮಾಡಿದ್ವಿ. ಏನೇನು ಯಾವ್ಯಾವ ಥರ ಅಂಥೇಳಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನಾನು ಎತ್ಕೊಂಡು ತೊಗೊಂಡು ಬಂದೆ. ಹಾಗೆ ರಂಗೋಲಿ ಬಿಡೋ ಅಂಥ ಒಂದು ಪ್ಲೇಟ್ಸ್ಗಳು ಎಲ್ಲ ಚೆನ್ನಾಗಿತ್ತು. ಅದನ್ನು ಒಂದು ಸೆಟ್ ತೊಗೊಂಡೆ. ನಾನು ನಿಮಗೆ ತೋರಿಸೋದನ್ನು ಮರ್ತಿದ್ದೀನಿ ನಾನು ನಿಮಗೆ ಇದರೊಳಗೆ ವಿಡಿಯೋದಲ್ಲಿ. ಅದನ್ನು ತೊಗೊಂಡೆ ಕೂಡ. ಚೆನ್ನಾಗಿತ್ತು. ವುಡ್ ಐಟಮ್ಸ್ಗಳೆಲ್ಲ ಚೆನ್ನಾಗೇ ಇತ್ತು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದರೂ ಮಾಡಿರೋದಕ್ಕೆ ನಾವು ಅದಕ್ಕೆ ಕೊಡಲೇಬೇಕಲ್ಲ ಬೆಲೆನ. ತುಂಬ ಚೆನ್ನಾಗಿ ಮಾಡಿರ್ತಾರಲ್ಲ, ಹಂಗಾಗಿ ಅದು ಕೂಡ ಇಷ್ಟ ಆಯಿತು ನನಗೆ. ಕೆಲವೊಂದು ಯಾವುದು ಬೇಕೋ ಅದನ್ನು ನಾನು ತೊಗೊಂಡು ಹಾಗೆ ಒಂದು ಸರ್ತಿ ಎಲ್ಲನೂ ಸೇಲಲ್ಲಿ ಫುಲ್ ಎಲ್ಲನ ಓಡಾಡಿಕೊಂಡು ಬಂದೆ. ಒಂದು ಚೆನ್ನಾಗಿರುತ್ತೆ, ಒಂಥರ ಟೈಮ್ ಪಾಸ್ ಆದಂಗೂ ಆಗುತ್ತೆ. ಮತ್ತು ನಮಗೆ ಏನು ಚಿಕ್ಕ ಪುಟ್ಟ ವಸ್ತುಗಳು ನಮಗೆ ಎಲ್ಲಿ ಸಿಕ್ಕಿರಲ್ಲೋ ಆ ಥರದ್ದೆಲ್ಲ ಕಣ್ಣಿಗೆ ಕಾಣುತ್ತೆ. ಇವಾಗಿನ ಜಸ್ಟ್ ನನ್ನ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಮಳೆ ಬರ್ತಾ ಇದೆ, ತುಂಬ ಚಳಿ ಚಳಿ ಅನ್ನಿಸ್ತಾ ಇದೆ. ಹಾಗೆ ಹೊಟ್ಟೆನೂ ಕೂಡ ಹಚ್ತಾ ಇದೆ. ಅದಕ್ಕೆ ನಾನು ಸ್ನ್ಯಾಕ್ಸ್ ತಿಂತಾ ಇದ್ದೀನಿ ನೋಡಿ ಇಟ್ಕೊಂಡು. ನಮ್ಮ ಮನೆಯವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಊಟ ಮಾಡೋದಕ್ಕೆ. ಅವ್ರು ಬರ್ತಾ ಇಲ್ಲ, ಹಂಗಾಗಿ ಹಶ್ವಾಗಿತ್ತು. ಈ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಕೂತಿದ್ದೀನಿ. ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಇವಾಗ ನಮ್ಮ ಚಿತ್ರದುರ್ಗದಲ್ಲಿ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತೇಳಿ ಒಂದು ಸೇಲನ್ನು ಹಾಕಿದ್ದಾರೆ. ಪ್ರತಿ ವರ್ಷನೂ ಕೂಡ ಚಿತ್ರದುರ್ಗದಲ್ಲಿ ಹಾಕ್ತಾರೆ. ಬಸ್ ಡಿಪೋ ಇತ್ತು, ಅಲ್ಲಿ ಹಾಕ್ತಾ ಇರೋರು ಪ್ರತಿ ಸಾರಿನೂ. ಈ ಸರಿನ ಓಲ್ಡ್ ಮಿಡ್ಲಿ ಸ್ಕೂಲ್ ಫೀಲ್ಡಲ್ಲಿ ಹಾಕಿದ್ದಾರೆ ಚಿತ್ರದುರ್ಗದಲ್ಲಿ. ಈ ಇಂಡಿಯನ್ ಕ್ರಾಫ್ಟ್ ಸೇಲ್ ಅವರು ನಮ್ಮ ಚಿತ್ರದುರ್ಗದಲ್ಲಿ ಅಷ್ಟೇನೆಲ್ಲ ಹಾಕೋದು. ದಾವಣಗೆರೆಯಲ್ಲಿ, ಧಾರವಾಡ, ಹುಬ್ಳಿ, ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಟೈಮ್ ನೋಡಿಕೊಂಡು ಒಂದೊಂದು ಕಡೆ ಹಿಂಗೆ ಹಾಕ ಬರ್ತಾರೆ. ಅಲ್ಲಿ ಐಟಮ್ಗಳು ಚೆನ್ನಾಗಿ ಸಿಗುತ್ತೆ ಅಂತೇಳಿ ನಾನು ಕೆಲವೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತೊಗೊಂಡು. ಚೆನ್ನಾಗಿರುತ್ತೆ. ಕರಕುಶಲ ವಸ್ತುಗಳು, ಮತ್ತು ಮಗ್ಗದ ವಸ್ತುಗಳು, ಮತ್ತು ಪಿಂಗಾಣಿಗಳು, ಸೆರಾಮಿಕ್ಸ್ ಐಟಮ್ಸು ಇವೆಲ್ಲ ತುಂಬ ಚೆನ್ನಾಗೇ ಸಿಗ್ತವೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನಮಗೆ, ಬಟ್ ನಾವು ಸ್ವಲ್ಪ ಜಾಸ್ತಿ ಏನಾದರೂ ಶಾಪಿಂಗ್ ಎಲ್ಲ ಮಾಡಿದರೆ ನೋಡಿ ಮಾಡಿ ಕೊಡ್ತಾರೆ. ಏನು ಫಿಕ್ಸ್ ಇಷ್ಟೇ ಅಂತ ಏನಿರೋದಿಲ್ಲ. ಚೆನ್ನಾಗಿ ಅನ್ನಿಸ್ತು. ಸಣ್ಣ ಮಕ್ಕಳುಗಳಿಗೆ ಡ್ರೆಸ್ಸಿಂಗ್ಗೆ ಎಲ್ಲ ಐಟಮ್ಗಳು ಚೆನ್ನಾಗಿ ಸಿಗುತ್ತೆ. ಹಾಗೆ ಕ್ಲಾತಲ್ಲಿ ನನಗೆ ಇಷ್ಟವಾದಂಥ ಕುರ್ತೀಸು, ಆಮೇಲೆ ಫ್ರಾಕ್ಸು ಎಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ಟೆ ಮಾತ್ರ ಸೂಪರ್ ಕ್ವಾಲಿಟಿ. ನಾನು ಪ್ರತಿ ಸಾರಿ ಹಾಕ್ದಾಗೂ ಕೂಡ ಒಂದಾದರೂ ತೊಗೊಂಬಂದಿರ್ತೀನಿ ನಾನು ಕುರ್ತಾ. ಆ ಥರದ್ದೆಲ್ಲನ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫುಡ್ ಪ್ರಿಯರಿಗಂತೂ ವೆರೈಟಿಯಾಗಿ ಹಲ್ವಾಗಳೆಲ್ಲ ಸಿಗುತ್ತೆ, ಚಿಪ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಪಾನ್ ಹಾಕ್ಕೊಳ್ಳೋರಿಗೆ ಅದಕ್ಕೆಲ್ಲನಕ್ಕೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಸ್ಪೆಷಲಿ ಪಿಕಲ್ಸ್ ತಿನ್ನೋರ್ಗಂತೂ ತುಂಬ ಚೆನ್ನಾಗಿರೋ ವೆರೈಟಿ ಪಿಕಲ್ಸ್ ಸಿಗುತ್ತೆ. ನಾನಂತೂ ತೊಗೊಳ್ಳಲ್ಲ, ಯಾಕೆಂದರೆ ಮನೇಲಿ ನಾನು ಒಬ್ಬಳೇ ನನ್ನ ಮಗ ತಿನ್ನೋದ್ರಿಂದ ನಾನೇ ಹಾಕ್ಕೊತೀನಿ. ವೆರೈಟಿಯಾಗಿ ಉಪ್ಪಿನಕಾಯಿಗಳನ್ನ ನಾನೇ ಹಾಕೋದ್ರಿಂದ ತೊಗೊಳ್ಳಲ್ಲ. ತುಂಬ ಕಲೆಕ್ಷನ್ಗಳು ವೆರೈಟಿಯಾಗಿ ಫ್ಲೇವರ್ದು ಚೆನ್ನಾಗಿದೆ ಅಲ್ಲಿ.
ತುಂಬ ಚೆನ್ನಾಗಿದೆ. ನಾನು ಫುಟ್ವೇರ್ ಶಾಪಿಗೆ ಹೋದೆ, ಅಲ್ಲಿ ನನಗೆ ಫ್ಲಾಟ್ಸ್ ಎಲ್ಲ ತುಂಬ ಇಷ್ಟ ಅನ್ನಿಸ್ತು. ಹಿಂಗೆ ಯಾವತ್ತಾದರೂ ಒಂದ್ಸರಿ ಅಕೇಶನಲ್ ಆಗಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು 2-3 ಜೊತೆ ನಾನು ತೊಗೊಂಡೆ ಫ್ಲಾಟ್ಸ್ಗಳನ್ನ. ಯಾಕೆಂದರೆ ನಾವು ಕ್ವಾಲಿಟಿ ಕೊಟ್ಟು ತೊಗೊಳಕ್ಕೆ ಅಂಗಡಿಗಳಿಗೆ ಹೋದರೆ ಡಿಸೈನ್ಸ್ಗಳು ಸಿಗಲ್ಲ, ನಮಗೆ ಬೇಕು ಅನಿಸಿರೋದು. ಅಂಥ ಟೈಮ್ನಾಗ ಈ ಥರ ಸಿಕ್ಕಾಗ ತೊಗೊಂಡ್ರೆ ನಮ್ಮ ಮನಸ್ಸಿನ ಆಸೆನೂ ಕೂಡ ಈಡೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ತೊಗೊಂಡಿದ್ದೀನಿ. ಒಂದು 4 ಪೇರ್ ತೊಗೊಂಡಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ವುಡ್ಡು ವರ್ಕಲ್ಲಿ ಮಾಡಿರೋ ಅಂಥ ಪಾರ್ಟ್ಸ್ಗಳು, ಆಮೇಲೆ ಏನೇನು ಸಾಂಬ್ರಾಣಿ ಹಾಕೋದು, ಆಮೇಲೆ ಇಂಟೀರಿಯರ್ಗೆಲ್ಲ ಏನೇನು ಬೇಕು ವುಡನ್ ಪೀಸಲ್ಲಿ ಮಾಡಿರೋ ಅಂಥ ಚಿಕ್ಕ ಚಿಕ್ಕ ಐಟಮ್ಗಳು ತುಂಬ ಚೆನ್ನಾಗಿದ್ವು. ಎಲ್ಲ ನಾನು ಏನು ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದಿನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ ನಾನು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ. ನಾನು ಏನೇನೆಲ್ಲ ತೊಗೊಂಬಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿ ನಾನು ಫಸ್ಟ್ ನಿಮಗೆ ಏನು ತೋರಿಸ್ತಿದ್ದೀನಿ ಗೊತ್ತಾ, ಇದು ಊದ್ಬತ್ತಿನ ಇದಕ್ಕೆ ಅಂಟಿಸಿ ಹೊರಗಡೆ ಬಾಗ್ಲ ಹತ್ರನಾದರೂ ಇಡ್ಬೋದು ನೀವು, ಇಲ್ಲ ಪಿಲ್ಲರ್ಗಳು ಇರುತ್ತಲ್ಲ ಅಲ್ಲಾದ್ರೂ ಇಟ್ಕೋಬೋದು ಅಂತೇಳಿ ನನಗೆ ಬೇಕಾಗಿತ್ತಿದ್ದು 2 ಪೀಸ್ ಸಿಕ್ತು, ತೊಗೊಂಡು ಬಂದೆ. ಇದು ಓನ್ಲಿ 2 ಪೀಸಸ್ಗೆ 20 ರೂಪೀಸ್. ಇದು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಎಲ್ಲ ಹೆಣ್ಮಕ್ಳಿಗೆಲ್ಲ ಹುಡ್ಕೊಂಡು ಹೋಗ್ತೀವಿ, ಈ ಥರ ಚಿಕ್ಕ ಪುಟ್ಟ ಐಟಮ್ಗಳು ಕೇಳೋಕ್ಕಾಗೋದಿಲ್ಲ, ಶಾಪಲ್ಲಿ ತೋರಿಸೋದಿಲ್ಲ ನಮಗೆ. ಇಂಥ ಕಡೆ ಎಲ್ಲ ಹೋದರೆ ನಮಗೆ ಈ ಥರ ಚಿಕ್ಕ ಚಿಕ್ಕ ಐಟಮ್ಗಳು ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗೆಯೇ ಎಲ್ರಿಗೂ ಯೂಸ್ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು 1 ತಿಂಗಳ ತನಕನೂ ಇದು ಸೇಲು ನಡೀತಾ ಇರುತ್ತೆ. ಯಾರಾದರೂ ಅನುಕೂಲ ಆಗೋರು, ಬೇಕು ಅನ್ನಿಸ್ದವರು ಹೋಗಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಕೆಲವೊಂದು ಐಟಮ್ಗಳು ಹುಡುಕಿ ನೋಡಿ ತಗೊಳ್ಳಿ ನೀವು. ನೋಡಿ ನಾನು ಬೆಡ್ ಸ್ಪ್ರೇ ತೊಗೊಂಡೆ, ಕಾಟನ್ನು, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲಿ ಲೈಟ್ ಕಲರ್ಸು ಸಿಗುತ್ತೆ ನಮಗೆ, ಚೆನ್ನಾಗಿರುತ್ತೆ. ನಾನೊಂದು ಈ ಬೆಡ್ ಸ್ಪ್ರೇ ತೊಗೊಂಡೆ. ನಾನು ಲೈಟಾಗಿ ಇರೋದು ಇಷ್ಟ ನನಗೆ ಕಲರ್ಗಳು, ಹಂಗಾಗಿ ಇದೊಂದು ತೊಗೊಂಡು ಬಂದೆ ನಾನು. ಇದರಲ್ಲಿ ಕಲರ್ ಸ್ವಲ್ಪ ಕಮ್ಮಿ ಇತ್ತು. ಇವೆಲ್ಲ 8 ದಿನ ಆಗಿದೆ ಶುರುವಾಗಿ ಅದು ಸೇಲು, ಹಂಗಾಗಿ ಎಲ್ಲ ಆರಿಸಿದ್ರು. ನನಗೆ ಇದೊಂದು ಕಲರ್ ಇಷ್ಟ ಆಯಿತು ಅಂತೇಳಿ ತೊಗೊಂಡು ಬಂದೆ. ಹಾಗೆಯೇ ನನಗೆ ಈ ಕಲರ್ ಡಿಸೈನ್ ಇಷ್ಟ ಆಯಿತು ಅಂತ ತೊಗೊಂಬಂದೆ. ಅವರು 850 ಹೇಳಿದರು. ನಾನು ಬಾರ್ಗೇನ್ ಮಾಡಿದೆ ಸ್ವಲ್ಪ, 800ಗೆ ನನಗೆ ಇದನ್ನು ಕೊಟ್ಟರು. ಇನ್ನೂ ಕೇಳಿದರೆ ಕೊಡ್ತಾಯಿದ್ರು ಏನೋ, ನಾನು ಮತ್ತು ಅವ್ರು ಜಾಸ್ತಿ ಬಾರ್ಗೇನ್ ಮಾಡಲಿಲ್ಲ. ನಾನು 800 ರೂಪೀಸನ್ನು ಇದಕ್ಕೆ ಕೊಟ್ಟೆ. ನೋಡಿ ನಾನು ಜಾಸ್ತಿ ಕಾಟನ್ ವೇರ್ ಚೆನ್ನಾಗಿರುತ್ತೆ ಅಂತೇಳಿ ಇಕ್ಕತ್ ಕಾಟನು, ಕಲಂಕಾರಿ, ನೆಕ್ಸ್ಟು ಪಟಾಲಂ ಕಾಟನ್ ಅಂತೇಳಿ ಅದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ವಾಶ್ ಆದ್ರೂ ನಮಗೆ ಅದೇ ಲುಕ್ಕಲ್ಲೇ ಇರುತ್ತೆ, ಶೇಡ್ ಆಗಲ್ಲ. ಹಂಗಾಗಿ ನನಗೆ ಕುರ್ತಿಗಳು ಇಷ್ಟ. ಹೋದ ಸರಿನೂ ನಾನು ತೊಗೊಂಡಿದ್ದೆ, ಹಂಗಾಗಿ ಈ ಸರಿನೂ ಪ್ಯಾಟ್ರನ್ ಎಲ್ಲ ಕೆಲವೊಂದು ಚೆನ್ನಾಗಿತ್ತು. ಹಂಗಾಗಿ ನಾನು ಒಂದು 3-4 ಪೀಸು ಟಾಪ್ಸ್ ತೊಗೊಂಡೆ. ಆಮೇಲೆ ಕ್ವಾಡ್ ಸೆಟ್ಟನ್ನು ನಾನು ತೊಗೊಂಡೆ. ನೋಡಿ ಇಷ್ಟೊಂದು 4 ಪೀಸ್ ತೊಗೊಂಡೆ ನಾನು. ಚಿಕನ್ ಕಾರಿ ಡಿಸೈನಲ್ಲಿ ಒಂದು ಸೆಟ್ ತೊಗೊಂಡೆ ನಾನು. ಅದನ್ನು ಕೂಡ ನನಗೆ ಇಷ್ಟ ಆಯ್ತಲ್ಲಿ. ಕಲರು ಇದೆಲ್ಲನ ಲೈಟಾಗಿದ್ದು ಕಲರು, ಡಾರ್ಕ್ ಕಲರ್ ಏನಿರಲಿಲ್ಲ. ಹಾಗಾಗಿ ನಾನು ಈ ಒಂದು ಕಲರನ್ನು ತೊಗೊಂಡೆ. ಮಗಳಿಗೆ ಬರುತ್ತೆ ಇದು ಅಂತ, ಅವಳಿಗೆ ಸೆಟ್ ಆಗುತ್ತೆ ಅಂತೇಳಿ. ಅವರು 1050 ಹೇಳಿದರು. ನಾನು ಬಾರ್ಗೇನ್ ಮಾಡಿದೆ. ಭಾಳ ಮಾಡೋಕ್ಕಾಗಲ್ಲ ಮೇಡಮ್, ನಾವು ಫಿಕ್ಸ್ ರೇಟು ಅಂತ ಹೇಳಿದರು. ಆದ್ರೂ 50 ರೂಪಾಯಿ ಕಮ್ಮಿ ಕೊಟ್ಟೆ ಗೊತ್ತಾ. ಚೆನ್ನಾಗಿದೆ, ನೋಡಿ ತೊಗೋಬೋದು. ಮತ್ತು ನಮಗೆ ಏನಾದರೂ ಡ್ರೆಸ್ಸು ನಮಗೆ ನೀಟಾಗಿ ಸೆಟ್ ಆಗಲಿಲ್ಲ, ನಮಗೆ ಎಕ್ಸ್ಟ್ರಾ ಸೈಜ್ ಬೇಕು ಅಥವಾ ಇನ್ನೂ ಕಮ್ಮಿ ಅಳತೆ ಬೇಕು ಅಂತ ಹೇಳಿದರೆ ಅವರು ಎಕ್ಸ್ಚೇಂಜ್ ಮಾಡಿ ಕೂಡ ಕೊಡ್ತಾರೆ. ಅವ್ರು ಇರೋದ್ರೊಳಗೆ ಹೋದರೆ ನಮಗೆ ಎಕ್ಸ್ಚೇಂಜ್ ಮಾಡಿ ಕೂಡ ಕೊಡ್ತಾರೆ. ನಾನು ಸ್ಲೈಸರು ಎಲ್ಲ ಅಂಗಡಿಯೊಳಗೆ ಇಲ್ಲೆಲ್ಲ ತೊಗೊಂಡಿದ್ದೆ. ಕಿಚನ್ ವರ್ಡಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಚಿಕ್ಕದಾಗಿರೋದೆಲ್ಲ ಸಿಕ್ಕಿತ್ತು. ಈ ಪೊಟ್ಯಾಟೊ ಮತ್ತು ಆನಿಯನ್ನು, ಕ್ಯಾರೆಟು ಎಲ್ಲ ಸ್ಲೈಸ್ ಮಾಡೋದಕ್ಕೆ, ಶುಂಠಿ ಎಲ್ಲ ತುರ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಈ ಚಾಪಿಂಗು ಬೋರ್ಡು ಚೆನ್ನಾಗಿತ್ತು, ಮಾಡಿ ತೋರಿಸ್ತಾ ಇದ್ರು. ಅದೊಂದು ತಗೊಂಡೆ. ಇದನ್ನು ಅವರು 270 ಲಾಸ್ಟ್ ಹೇಳಿದರು, 250 ಕೊಟ್ಟೆ. ಇದಕ್ಕೊಂದು 60 ರೂಪೀಸ್ ಕೊಟ್ಟು ತೊಗೊಂಡು ಬಂದೆ ನಾನು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಕೇಳಿದಾಗ ನಿಮಗೆ ಅವರು ಭಾಳ 350 ಹಂಗೆಲ್ಲ ಹೇಳ್ತಾರೆ. ನಾನು ಇಷ್ಟು ಕೊಟ್ಟು ತೊಗೊಂಡೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನೆಕ್ಸ್ಟು ನಾನು ನೋಡ್ರಿ ಅಲ್ಲಿ ಫುಟ್ವೇರ್ ಶಾಪಿಗೆ ಹೋದೆ ನಾನು. ಅಲ್ಲೆಲ್ಲ ಫ್ಲ್ಯಾಟ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅಕೇಶನಾಗ ಒಂದೊಂದ್ಸರಿ ಹಾಕೋಬೇಕು ಅಂತೇಳಿ. ಆದರೂ ನಮಗೆ ಡಿಸೈನಲ್ಲಿ ನಮಗೆ ಬೇಕು ಕ್ವಾಲಿಟಿ ಆಗಿರೋದು ಅಂತ ಹೇಳಿದ್ರೆ ಈ ಡಿಸೈನ್ಗಳೆಲ್ಲ ಸಿಗೋದಿಲ್ಲ. ಹಾಗಾಗಿ ನಾನು ಯಾವತ್ತಾದ್ರೂ ಒಂದೊಂದು ದಿವಸ ಹಿಂಗೆ ಹಾಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಸೆಟ್ಟನ್ನು ನಾನು ತೊಗೊಂಡೆ. ಮಗಳೊಂದು 2 ಸೆಟ್ ತೊಗೊಂಡ್ಲು, ನಾನೊಂದು 2 ಸೆಟ್ ಕೂಡ ತೊಗೊಂಡ್ವಿ. ಹಾಗೆಯೇ ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿದ್ದು ಅಂತ ಹೇಳಿದರೆ ವಾಸ್ ಬೇಕಾಗಿತ್ತು. ನಾನು ಬಾಕ್ಸ್ ಮಾಡಿಸಿದ್ದೆ ನಾನು ಮನೆಯಲ್ಲಿ ಇಂಟೀರಿಯರ್ಗೆ. ಅದಕ್ಕೆ ನಾನು
ಕಾಪರ್ದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಅದರಲ್ಲಿ ಡಿಸೈನ್ಸ್ಗಳು ತುಂಬ ಹೈಟಾಗಿರೋದು ಸಿಗೋದು, ಇಲ್ಲ ಅಂದರೆ ಅದಕ್ಕೆ ಸೆಟ್ಟಾಗ ಸಿಗ್ತಾನೆ ಇರಲಿಲ್ಲ. ಹಾಗಾಗಿ ನನಗಿಲ್ಲಿ ಇದು ಬೇಕು ಅನ್ನಿಸ್ತು. ಇದೆರಡು ಸೆಟ್ಟನ್ನು ಕೂಡ ನಾನು ತಗೊಂಡೆ. 750 ಒಂದೊಂದು ಪೀಸ್ ಹೇಳಿದರು ಇವರು. ಒಂದೊಂದು 50 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಕೂಡ ನನಗೆ ಇದನ್ನು 700 ಹಂಗೆ ಮಾಡಿ ಹಾಕ್ಕೊಟ್ಟಿದ್ದಾರೆ. 2 ಪೀಸ್ ತೊಗೊಂಡೆ. ನನಗೆ 2 ಬೇಕಾಗಿತ್ತು. ಇದು ತುಂಬ ದಿನದಿಂದ ನಾನೇ ಬೆಳೆಸಿರೋಂಥ ಪಾಟ್ನ ಇಟ್ಟಿದ್ದೆ ನಾನು ಅಲ್ಲಿ ಬಾಕ್ಸಲ್ಲಿ. ಚೇಂಜ್ ಮಾಡೋಣ, ಯಾಕೋ ಗಿಡಗಳು ನ್ಯಾಚುರಲ್ ಆಗಿ ಬರ್ತಿರೋದು ನೀಟಾಗಿ ಬೆಳವಣಿಗೆ ಆಗ್ತಾ ಇರಲಿಲ್ಲ, ನಾನು ಏನೇ ಆರೈಕೆ ಮಾಡಿದ್ರು. ಹಾಗಾಗಿ ಈ ಥರನೇ ಇಟ್ಬಿಡೋಣ ಅಂಥೇಳಿ ನಾನು ಇದೆರಡು ವಾಸನ್ ಕೂಡ ತಗೊಂಡೆ. ಹೀಗೆ ನೋಡಿ ಈ ಥರ ಎಲ್ಲ ಇಂಟೀರಿಯರ್ ಡೆಕೋರೇಟೆಡ್ ಐಟಮ್ಗಳು ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಅದನ್ನು ಮೇಂಟೈನ್ ಮಾಡಿ ನಾವು ಶೋಗೆ ಇಟ್ಕೊತೀವಿ ಅಂತ ಹೇಳಿದ್ರೆ ಹೋಗಿ ತೊಗೊಂಬರ್ರಿ, ತುಂಬ ಚೆನ್ನಾಗಿ ಸಿಗತ್ತೆ. ಅದರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದು ಹೇಳಿದ್ರೆ ಕಾಟನ್ ವೇರಿಂಗ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕ್ತೆ ಈ ಸರಿ ಸೇಲಲ್ಲಿ ನಾನು. ಹಾಗೆ ನಾನು ಕಾಟನ್ ಕುರ್ತಾಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ನಿಮಗೆ ಅಲ್ಲಿ ಯಾವುದು ಶಾಪು ಅಂತ ಗೊತ್ತಾಗಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ರದ್ದು ಫೋನ್ ನಂಬರನ್ನು ಹಾಕಿರ್ತೀನಿ. ನೀವು ಬೇಕಂದರೆ ಅವ್ರಿಗೆ ಕಾಲ್ ಮಾಡಿ ಕೂಡ ಯಾವ್ದು ನಿಮ್ಮ ಶಾಪು ಅಂತ ಕೇಳ್ಕೊಂಡು ಹೋಗ್ಬೋದು. ನೀವು ತುಂಬ ಚೆನ್ನಾಗಿ, ಅವ್ರಿಗೆ ಕನ್ನಡನೂ ಬರುತ್ತೆ, ಲೈಟಾಗಿ ಮಾತಾಡಿ ತೊಗೊಳ್ರಿ. ಚೆನ್ನಾಗಿದೆ ಕಾಟನ್ ವೇರಿಂಗ್ ಎಲ್ಲ, ತುಂಬ ಕಾಟನ್ ಇಷ್ಟಪಡೋರು ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಟಾಪ್ಸ್ ಎಲ್ಲನೂ. ನೋಡೋಣ, ನಾನು ಇನ್ನು 1 ತಿಂಗಳಿಗೆ ಸೇಲೆಲ್ಲ ಇರುತ್ತಂತೆ, ಅದು ನೋಡೋಣ. ಆದರೆ ಇನ್ನೊಂದು ಸಾರಿ ಹೋಗಿ ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಕೆಲವೊಂದು ಡಿಸೈನ್ಸು ಕಲರ್ಸು ಕೇಳಿದ್ದೀನಿ, ಈ ಥರ ಬರುತ್ತೆ ಮೇಡಮ್ ಮುಂದಿನ ವಾರದಲ್ಲಿ ಅಂತ ಹೇಳಿದ್ದಾರೆ. ಕಲಂಕಾರಿ ಒಳಗೆ ಡಿಸೈನ್ ಟಾಪ್ಸು ನಮ್ಮ ಸೈಜಲ್ಲಿ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಇದೆ, ಸ್ವಲ್ಪ ಎಸ್ಸು ಎಮ್ಮು ಎಲ್ಲ ಇದೆ. ಬಟ್ ನಮಗೆ XL-ಅಲ್ಲಿ XXL-ಅಲ್ಲಿ ಆ ಥರ ಕಲರ್ಸ್ ಎಲ್ಲ ಇರಲಿಲ್ಲ. ಹಂಗಾಗಿ ಇನ್ನೊಂದು ವಾರದೊಳಗೆ ತರಿಸ್ಕೊಡ್ತೀನಿ ಅಂದಿದ್ದಾರೆ. ನೋಡೋಣ, ನಾನು ಅದು ಮುಗಿಯೋದ್ರೊಳಗೆ ಇನ್ನೊಂದು ಸರಿ ಭೇಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಎಲ್ಲ ಎಲ್ಲ ತೋರಿಸಿದ್ದೀನಲ್ಲ ನಿಮಗೆ, ಇದನ್ನೆಲ್ಲ ನಾನು ನೀಟಾಗಿ ಇಟ್ಬಿಟ್ಟು ನೆಕ್ಸ್ಟ್ ನನಗೆ 6 ಗಂಟೆಯಿಂದನ ನನಗೆ ಕಿಟ್ಟಿದೆ ಇವತ್ತೊಂದು, ಅಲ್ಲಿಗೂ ಹೋಗಬೇಕು ನಾನು. ಅದಕ್ಕೆ ರೆಡಿ ಆಗಬೇಕು ಅಂತ ಇದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿ ಇಟ್ಬಿಟ್ಟು ಅಲ್ಲಿಗೆ ರೆಡಿಯಾಗಿ ಹೋಗಬೇಕು ನಾನು. ಬಾಯ್, ಮತ್ತೆ ಸಿಗೋಣ.